ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಮೊದಲ ದೇವತೆಯಾದ ಶೈಲಪುತ್ರಿ ದೇವಿಯ ಜನ್ಮ ರಹಸ್ಯ ಮತ್ತು ದೇವಿಯ ಕಥೆಯನ್ನು ತಿಳಿದುಕೊಳ್ಳೋಣ. ಶೈಲಪುತ್ರಿಯ ಕಥೆಯು ದುರ್ಗಾದೇವಿಯ ಮೊದಲ ಅವತಾರವಾಗಿದ್ದು, ದೇವಿಯು ಎರಡೂ ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾಳೆ. ಇವತ್ತಿನ ದಿನ ದೇವಿಯನ್ನು ಮಲ್ಲಿಗೆ ಹೂಗಳಿಂದ ಪೂಜಿಸಬೇಕು. ಶೈಲಪುತ್ರಿಯು ಗೂಳಿಯ ಮೇಲೆ ಸವಾರಿ ಮಾಡುವುದರಿಂದ ಆಕೆಯನ್ನು ವೃಷರುಧ ಎಂದು ಕರೆಯುತ್ತೇವೆ. ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ದೇವಿಗೆ ಹಾಲಿನಿಂದ ಅಥವಾ ತುಪ್ಪದಿಂದ ಮಾಡಿದ ಪ್ರಸಾದವನ್ನು ನೈವೇದ್ಯ ಮಾಡಬೇಕು. ದೇವಿ ಶೈಲಪುತ್ರಿಯ ಶ್ಲೋಕ: ವಂದೇ ವಾಂಛಿತಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನೀಂ. ಈ ಮಂತ್ರವನ್ನು ಪಠನೆ ಮಾಡ್ತಾ ದೇವಿಯನ್ನು ಪೂಜಿಸುವುದರಿಂದ ಶಕ್ತಿ, ಸಂಪತ್ತು, ಇಷ್ಟಾರ್ಥಗಳು ಈಡೇರುತ್ತವೆ. ಶ್ವೇತವಸ್ತ್ರದಲ್ಲಿರುವ ಶೈಲಪುತ್ರಿಯು ಶಾಂತಿಯುತವಾದ ನಡವಳಿಕೆಯನ್ನು ಬೆಳೆಸಿಕೊಳ್ಳಲು ಪ್ರೇರಣೆಯಾಗಿದ್ದಾಳೆ. ಪರ್ವತರಾಜನ ಮಗಳಾಗಿ ಪರ್ವತ ಎಂದರೆ ಪ್ರಕೃತಿಯನ್ನು ಪ್ರೀತಿಸಿ ಶುದ್ಧವಾಗಿರಿಸಿಕೊಳ್ಳಿರೆಂದು ಸೂಚಿಸುವಳು. ಇನ್ನು ಶೈಲಪುತ್ರಿಯ ಜನ್ಮರಹಸ್ಯ ಕತೆ ನೋಡೋಣ. ಶೈಲಪುತ್ರಿಯು ಸತೀದೇವಿಯ ಪುನರ್ಜನ್ಮವಾಗಿರ್ತಾಳೆ. ಸತೀದೇವಿಯು ಪ್ರಜಾಪತಿ ದಕ್ಷರ ಪ್ರೀತಿಯ ಮಗಳಾಗಿರ್ತಾಳೆ. ಸತೀದೇವಿಯು ಶಿವನನ್ನು ಮದುವೆಯಾಗಬೇಕೆಂದು ಇಚ್ಛಿಸ್ತಾಳೆ. ಆದರೆ ಅವರ ತಂದೆ ಪ್ರಜಾಪತಿ ದಕ್ಷ ಮಹಾರಾಜ ವಿರೋಧ ವ್ಯಕ್ತಪಡಿಸ್ತಾರೆ. ಶಿವನು ಭೂತ ಪಿಶಾಚಿಗಳ ಮಧ್ಯೆ ವಾಸ ಮಾಡುತ್ತಲಿರುವನು. ಮೈಯೆಲ್ಲ ಬೂದಿಯನ್ನು ಬಳೆದುಕೊಂಡಿರುವವನು, ಕೊರಳಲ್ಲಿ ಹಾವನ್ನು ಸುತ್ತಿಕೊಂಡವನು, ಹುಲಿ ಚರ್ಮವನ್ನು ಧರಿಸಿದವನು. ಹಾಗಾಗಿ ಪ್ರಜಾಪತಿ ದಕ್ಷರು ಸತೀದೇವಿ ಮತ್ತು ಶಿವನ ವಿವಾಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸತೀದೇವಿ ತಂದೆಯ ವಿರೋಧವನ್ನು ಲೆಕ್ಕಿಸದೆ ಶಿವನನ್ನ ಮದುವೆಯಾಗ್ತಾಳೆ. ಒಂದು ದಿನ ಪ್ರಜಾಪತಿ ದಕ್ಷರು ಒಂದು ಬೃಹತ್ ಯಜ್ಞವನ್ನು ಆಯೋಜನೆ ಮಾಡಿರ್ತಾರೆ. ದಕ್ಷರು ಎಲ್ಲ ದೇವಾನು ದೇವತೆಗಳನ್ನು ಆಹ್ವಾನಿಸಿರ್ತಾರೆ. ಆದರೆ ಶಿವ ಮತ್ತು ಸತೀದೇವಿಯರನ್ನು ಆಹ್ವಾನ ಕೊಟ್ಟಿರಲ್ಲ. ಆದರೆ ಈ ವಿಷಯ ತಿಳಿದ ಸತೀದೇವಿ ನಾನು ಯಜ್ಞಕ್ಕೆ ಹೋಗಬೇಕು ಅಂತ ಶಿವನನ್ನು ಕೇಳ್ತಾರೆ. ಶಿವ, ನಿನ್ನ ತಂದೆ ನಿನಗೆ ಆಹ್ವಾನಿಸಿಲ್ಲ, ಆಹ್ವಾನ ಇಲ್ಲದ ಯಜ್ಞಕ್ಕೆ ಹೋಗೋದು ಬೇಡ ಅಂತ ಹೇಳಿದಾಗ ಸತೀದೇವಿ ನನ್ನ ತಂದೆಯ ಯಜ್ಞಕ್ಕೆ ಹೋಗಲು ನನಗೆ ಯಾವ ಆಹ್ವಾನ ಬೇಡ ಅಂತ ತಂದೆಯ ಮನೆಗೆ ಹೋಗ್ತಾರೆ. ಸತೀದೇವಿ ತನ್ನ ತಾಯಿ ಸಹೋದರಿಯರನ್ನು ಭೇಟಿಯಾಗಲು ಪ್ರಯತ್ನ ಮಾಡ್ತಾರೆ. ಆದರೆ ದಕ್ಷ ಮಹಾರಾಜ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಎಲ್ಲ ದೇವಾನುದೇವತೆಗಳ ಮುಂದೆ ಸತೀದೇವಿಯನ್ನು ಹೀಯಾಳಿಸ್ತಾರೆ. ಶಿವನನ್ನ ನಾಸ್ತಿಕ, ಸ್ಮಶಾನ ನಿವಾಸಿ ಎಂದು ನಿಂದಿಸ್ತಾರೆ. ಇದರಿಂದ ಮನನೊಂದ ಸತೀದೇವಿ ಯಜ್ಞದ ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನು ಬಿಡ್ತಾರೆ. ಪತ್ನಿಯ ಸಾವಿನ ಸುದ್ದಿ ಕೇಳಿ ಶಿವನಿಗೆ ತುಂಬ ಕೋಪ ಬರುತ್ತೆ. ಶಿವ ತಾಂಡವ ನೃತ್ಯ ಮಾಡಿ ತನ್ನ ತಲೆಯಲ್ಲಿನ ಕೂದಲನ್ನು ಕಿತ್ತು ನೆಲದ ಮೇಲೆ ಹಾಕಿ ಎರಡು ಭಾಗ ಮಾಡ್ತಾರೆ. ಆಗ ಎರಡು ಭಯಂಕರ ರೂಪಗಳು ಜನ್ಮ ತಾಳುತ್ತವೆ: ವೀರಭದ್ರ ಮತ್ತು ಭದ್ರಕಾಳಿ. ದಕ್ಷ ಮಹಾರಾಜರನ್ನು ಕೊಲ್ಲಲು ಮತ್ತು ಯಜ್ಞ ನಾಶ ಮಾಡಲು ಶಿವನು ಆಜ್ಞಾಪಿಸುತ್ತಾನೆ. ಆಗ ವೀರಭದ್ರನು ಯಜ್ಞದ ಸ್ಥಳಕ್ಕೆ ಬಂದು ಎಲ್ಲವನ್ನ ನಾಶ ಮಾಡಿ ದಕ್ಷನ ತಲೆಯನ್ನು ಕತ್ತರಿಸ್ತಾನೆ. ಇತ್ತ ಶಿವನು ಸತೀದೇವಿಯ ದೇಹವನ್ನು ಹೊತ್ತು ಇಡೀ ಬ್ರಹ್ಮಾಂಡವನ್ನು ಸುತ್ತ ಹಾಕ್ತಿರ್ಬೇಕಾದ್ರೆ ಸತೀದೇವಿಯ ದೇಹವು ಛಿದ್ರವಾಗಿ ಭೂಮಿಯ ಮೇಲೆ ಎಲ್ಲ ಕಡೆ ಬೀಳುತ್ತೆ. ಆಗ ಆ ಬಿದ್ದಂತಹ ಎಲ್ಲ ಪ್ರದೇಶಗಳು ಶಕ್ತಿಪೀಠಗಳಾದವು ಅಂತ ನಂಬಿಕೆ ಇದೆ. ಇದನ್ನೆಲ್ಲ ನೋಡಿದ ಬ್ರಹ್ಮ ವಿಷ್ಣುವು ಶಿವನ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಪ್ರಜಾಪತಿ ದಕ್ಷರಿಗೆ ಜೀವದಾನ ಮಾಡುವಂತೆ ಕೋರ್ತಾರೆ. ಆಗ ಶಿವ ದಕ್ಷರ ತಲೆಯ ಬದಲಿಗೆ ಮೇಕೆಯ ತಲೆಯನ್ನು ಅಂಟಿಸಿ ಅವರಿಗೆ ಜೀವದಾನ ನೀಡ್ತಾರೆ. ಇದಾದ ಬಳಿಕ ಶಿವ ದೀರ್ಘವಾದ ತಪಸ್ಸಿನಲ್ಲಿ ಮುಳುಗಿರ್ತಾರೆ. ಇದೇ ಸಮಯದಲ್ಲಿ ತಾರಕಾಸುರ ಎಂಬ ಅಸುರ ದೀರ್ಘವಾದ ತಪಸ್ಸನ್ನು ಮಾಡಿ ಬ್ರಹ್ಮನ ಹತ್ತಿರ ವರ ಪಡೀತಾನೆ. ನನಗೆ ಅಮರತ್ವ ಬೇಕು ಅಂತ ಬ್ರಹ್ಮನ ಕೇಳ್ತಾನೆ. ಬ್ರಹ್ಮ, ಆಯಿತು, ಯಾರಿಂದ ನಿನ್ನ ಮರಣವಾಗಬೇಕು ಅಂತ ಕೇಳಿದಾಗ ತಾರಕಾಸುರ ತುಂಬ ವಿಚಾರ ಮಾಡಿ, ಶಿವ ದೀರ್ಘವಾದ ತಪಸ್ಸಿನಲ್ಲಿದ್ದಾನೆ, ಹಾಗಾಗಿ ಅವನಿನ್ನು ಮದುವೆ ಆಗಲ್ಲ ಅಂದ್ಕೊಂಡು ಶಿವನ ಮಗನಿಂದ ನನ್ನ ಮರಣ ಆಗಬೇಕು ಅಂತ ಕೇಳ್ತಾರೆ. ಆಗ ಬ್ರಹ್ಮ ವರ ನೀಡುತ್ತಾರೆ. ಬ್ರಹ್ಮನಿಂದ ವರ ಪಡೆದ ತಾರಕಾಸುರ ದೇವತೆಗಳಿಗೆಲ್ಲ ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ದೇವತೆಗಳೆಲ್ಲ ಹೋಗಿ ಚಾಮುಂಡಾಯೇ ವಿಚೆ ಎನ್ನುವ ಮಂತ್ರ ಹೇಳ್ತಾ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಅಮ್ಮ ಆದಿಶಕ್ತಿ, ನೀನು ಸತಿಯಾಗಿ ಬಂದವಳು ವಾಪಸ್ ಹೊರಟೋಗಿದೆಯಾ. ನಿನ್ನನ್ನು ಬಿಟ್ಟು ಶಿವ ಇನ್ಯಾರನ್ನು ಮದುವೆ ಆಗಲಾರ. ಮತ್ತೊಮ್ಮೆ ಹುಟ್ಟಿ ಬಾ, ಬಂದು ನಮ್ಮನ್ನು ರಕ್ಷಿಸು, ತಾರಕಾಸುರನ್ನು ಸಂಹಾರ ಮಾಡುವಂಥ ಪುತ್ರನನ್ನು ಕೊಡು ನಮಗೆ ಅಂತ ಪ್ರಾರ್ಥಿಸಿದಾಗ ಜಗನ್ಮಾತೆ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಅದೇ ಹೊತ್ತಿಗೆ ರಾಜ ಹಿಮವಂತ ಮತ್ತು ರಾಣಿ ಮೇನಾವತಿಗೆ ಅದ್ಭುತವಾದ 100 ಗಂಡು ಮಕ್ಕಳು
ಇರ್ತಾರೆ. ಎಲ್ಲರೂ ಕೂಡ ಅತ್ಯಂತ ಯೋಗ್ಯರು, ಗುಣವಂತರು, ಸುಂದರರು ಆಗಿರ್ತಾರೆ. ಆದರೆ ಹಿಮವಂತ ರಾಜನಿಗೆ 100 ಜನ ಯೋಗ್ಯರಾದ ಗಂಡು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಮಗಳಿಲ್ಲ ಅನ್ನೋ ಕೊರಗಿರುತ್ತೆ. ಆಗ ಅವರು ಜಗನ್ಮಾತೆಯನ್ನೇ ಮಗಳಾಗಿ ಪಡಿಬೇಕು, ಈ 100 ಜನ ಮಕ್ಕಳಿಗೆ ಸಮನಾಗಿರೋ ಅದ್ಭುತವಾದ ತೇಜಸ್ವಿಯಾದ ಮಗಳೇ ಹುಟ್ಟಬೇಕು ಅಂತ ಚಾಮುಂಡಾಯ ವಿಚ್ ಎನ್ನುವ ಮಂತ್ರದ ಮೂಲಕ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಜಗನ್ಮಾತೆ ವರ ಕೊಡ್ತಾಳೆ, ಬರ್ತೀನಿ ಅಂತ. ಆಗ ಎಲ್ಲ ದೇವತೆಗಳ ಪ್ರಾರ್ಥನೆಯಿಂದ ಮತ್ತು ಹಿಮದ್ರಾಜನ ಪ್ರಾರ್ಥನೆಯಿಂದ ಅವರ ಮನೆಯಲ್ಲಿ ಶೈಲಪುತ್ರಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನ್ಮ ತಾಳ್ತಾಳೆ. ಶೈಲಪುತ್ರಿಯು ಸಕಲ ಸೌಂದರ್ಯ, ಗುಣ, ಪ್ರತಿಭೆ, ವಿನಮ್ರತೆ ಹಾಗೂ ಶಕ್ತಿಗೆ ದ್ಯೋತಕವಾಗಿ ಹುಟ್ಟುತ್ತಾಳೆ. ನಾರದರು ಅವಳ ಜಾತಕವನ್ನು ನೋಡಿ, ಇವಳು ಅಸಾಧಾರಣ ಜಾತಕವುಳ್ಳವಳು, ಶಿವನನ್ನ ವರಿಸಿ ಲೋಕೇಶ್ವರಿಯಾಗುವಳು. ಶೈಲಪುತ್ರಿಗೆ ನಾರದರೇ ದೀಕ್ಷೆಯನ್ನು ನೀಡಿ ವಿದ್ಯೆಯನ್ನು ಕೊಡ್ತಾರೆ. ತಾಯಿ ಪಾರ್ವತಿ ಸಕಲ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಅದ್ಭುತವಾದ ವಿದೂಷಿಯಾಗ್ತಾಳೆ. ಸ್ತ್ರೀ ಅಂದರೆ ಹೀಗಿರಬೇಕಪ್ಪ ಅಂತ ಸ್ತ್ರೀ ಲೋಕಕ್ಕೆ ಚೂಡಾಮಣಿಯಾಗ್ತಾಳೆ. ನಾರದರು ಹೇಳ್ತಾರೆ, ನೋಡು ಮಗು, ನೀನು ಹುಟ್ಟಿರುವುದೇ ಶಿವನನ್ನ ವರಿಸಲಿಕ್ಕೆ ಅಂದಾಗ ಪಾರ್ವತಿಗೆ ಶಿವನ ಮೇಲೆ ಪ್ರೇಮಾಂಕುರವಾಗುತ್ತದೆ. ಈ ರೀತಿಯಾಗಿ ಸತೀದೇವಿಯು ದುರ್ಗಾದೇವಿಯ ಮೊದಲ ಅವತಾರವಾದ ಶೈಲಪುತ್ರಿಯಾಗಿ ಪುನರ್ಜನ್ಮವನ್ನು ಪಡೆದಿರ್ತಾರೆ. ಶೈಲಪುತ್ರಿಯ ಆರಾಧನೆಯಿಂದ ಬಲ, ಶೌರ್ಯ, ಶಾಂತಿಯುತ ನಡವಳಿಕೆಯನ್ನು ಬೆಳೆಸಿಕೊಳ್ಳಲು ಪ್ರೇರಣೆಯಾಗುತ್ತದೆ. ದೇವಿ ಶೈಲಪುತ್ರಿಯು ಮುಂದಿನ ಯಾವ ಅವತಾರದಲ್ಲಿ ಶಿವನನ್ನು ಮದುವೆಯಾಗ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.